ರೇಷ್ಮೆ ಕೃಷಿ ಮಾಡೋ ನಮ್ಮ ಕರ್ನಾಟಕದ ರೈತರಿಗೆ ಯಾವಾಗ್ಲೂ ಒಂದು ಪ್ರಶ್ನೆ ಕಾಡ್ತಾ ಇರತ್ತೆ. ಯಾವ ತಳಿ ಬೆಳೆದ್ರೆ ನಮ್ಗೆ ಹೆಚ್ಚು ಲಾಭ ಸಿಗತ್ತೆ ಅಂತ, ಅಲ್ವಾ? ಸರಿ, ಈ ಗೊಂದಲಕ್ಕೆಲ್ಲ ಇವತ್ತು ಒಂದು ಫುಲ್ ಸ್ಟಾಪ್ ಇಡೋಣ. ಬನ್ನಿ, ಈ ಪ್ರಶ್ನೆಗೆ ಒಂದು ಕ್ಲಿಯರ್ ಕಟ್ ಉತ್ತರ ಕಂಡುಹಿಡಿಯೋಣ. ಹಾಗಾದ್ರೆ ಅಸಲಿ ಪ್ರಶ್ನೆ ಇರೋದು ರೈತರ ಕೈಗೆ ದುಡ್ಡು ತಂದುಕೊಡೋದು ಯಾವುದು? ಕಡಿಮೆ ರಿಸ್ಕ್, ಸೇಫ್ಗೆ ಮಾಡೋ ಕ್ರಾಸ್ ಬ್ರೀಡ್ ಗೂಡುಗಳ, ಇಲ್ಲ ಜಾಸ್ತಿ ರೇಟ್ ಸಿಗುತ್ತೆ ಅನ್ನೋ ಬೈವೋಲ್ಟಿನ್ ಗೂಡುಗಳ? ಸರಿ, ಇವೆರಡರ ಕಂಪ್ಲೀಟ್ ಡೀಟೇಲ್ಸ್ನ ಆಳವಾಗಿ ನೋಡೋಣ ಬನ್ನಿ. ಮೊದಲಿಗೆ ನಮ್ಮ ಹೆಚ್ಚಿನ ರೈತರು ತುಂಬಾನೇ ನಂಬಿಕೆ ಇಟ್ಟಿರೋ ಕ್ರಾಸ್ ಬ್ರೀಡ್ ತಳಿ ಬಗ್ಗೆ ಮಾತಾಡೋಣ. ಇದನ್ನ ಯಾಕೆಲ್ಲರೂ ಒಂದು ಸೇಫ್ ಇನ್ಕಮ್ ತರೋ ದಾರಿ ಅಂತಾರೆ? ಏನಿದ್ರು ಸ್ಪೆಷಾಲಿಟಿ? ಸರಳವಾಗಿ ಹೇಳಬೇಕು ಅಂದ್ರೆ, ಕ್ರಾಸ್ ಬ್ರೀಡ್ ಅಂದ್ರೆ ನಮ್ಮ ಲೋಕಲ್ ಹೀರೋ ಅಂದ್ರೆ ಮೈಸೂರು ತಳಿಯ ಹಾಗೆ ಗಟ್ಟಿಮುಟ್ಟಾಗಿರೋ ಒಂದು ತಳಿ ಜೊತೆಗೆ ಜಾಸ್ತಿ ರೇಷ್ಮೆ ಇಳುವರಿ ಕೊಡೋ ಒಂದು ಸುಧಾರಿತ ತಳಿಯನ್ನ ಮಿಕ್ಸ್ ಮಾಡಿ ಹುಟ್ಟಿರೋ ಒಂದು ಹೈಬ್ರಿಡ್. ಸೊ ಇದರ ಪವರ್ ಇರೋದೇ ಈ ಮಿಕ್ಸಿಂಗ್ನಲ್ಲಿ. ಇದೇ ಅದಕ್ಕೆ ಆ ಸ್ಪೆಷಲ್ ಗುಣಗಳನ್ನ ಕೊಡೋದು. ಕ್ರಾಸ್ ಬ್ರೀಡ್ ಯಾಕೆ ಎಷ್ಟೊಂದು ಫೇಮಸ್ ಅಂದ್ರೆ ಅದರ ಗಟ್ಟಿಮುಟ್ಟಾದ ನೇಚರ್. ನೋಡಿ, ನಮ್ಮ ಕರ್ನಾಟಕದ ಜೋರು ಬಿಸಿಲನ್ನು ಕೂಡ ಇದು ಆರಾಮಾಗಿ ತಡ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ರೋಗ ಬರೋ ಚಾನ್ಸಸ್ ಕೂಡ ತುಂಬಾನೇ ಕಡಿಮೆ. ಅಂದ್ರೆ ತುಂಬಾ ಸ್ಪೆಷಲ್ ವ್ಯವಸ್ಥೆ ಬೇಕಿಲ್ಲ. ಸಾಮಾನ್ಯ ಸಾಕಾಣಿಕೆ ಮನೆಯಲ್ಲೇ ಇದನ್ನ ಬೆಳೀಬೋದು. ಎಲೆಗಳು ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ಅಡ್ಜಸ್ಟ್ ಆಗುತ್ತೆ. ಅದಕ್ಕಲ್ವಾ ಇದು ನಮ್ಮ ಸಣ್ಣ ರೈತರಿಗೆ ಒಂದು ರೀತಿ ವರದಾನದ ಹಾಗೆ. ಸರಿ, ಈಗ ಕಥೆಯ ಇನ್ನೊಂದು ಸೈಡ್ ನೋಡೋಣ. ಇಲ್ಲಿ ಲಾಭ ಜಾಸ್ತಿ, ಆದ್ರೆ ರಿಸ್ಕ್ ಕೂಡ ಅಷ್ಟೇ ಜಾಸ್ತಿ. ಅದೇ ಬೈವೋಲ್ಟಿನ್ ತಳಿ. ಹೇಳಿದ್ನಲ್ಲ, ಇದೊಂಥರ ಹೈ ರಿಸ್ಕ್ ಹೈ ರಿವಾರ್ಡ್ ಗೇಮ್ ಇದ್ದ ಹಾಗೆ. ಬೈವೋಲ್ಟಿನ್ ಅಂದ್ರೆ ಇದು ಪಕ್ಕಾ ಪ್ಯೂರ್ ಬ್ರೀಡ್. ಇದ್ರಿಂದ ಬರೋ ರೇಷ್ಮೆ ಇದೆಯಲ್ಲ, ಅದು ಇಂಟರ್ನ್ಯಾಷನಲ್ ಕ್ವಾಲಿಟಿ. ಅದಕ್ಕೆ ನೋಡಿ, ಎಕ್ಸ್ಪೋರ್ಟ್ ಮಾರ್ಕೆಟ್ನಲ್ಲಿ ಇದಕ್ಕೆ ಬಂಗಾರದ ಬೆಲೆ ಇರೋದು. ಆದ್ರೆ ಈ ಬಂಗಾರದ ಬೆಲೆ ಸುಮ್ನೆ ಬರಲ್ಲ. ಅದಕ್ಕೆ ತಕ್ಕ ಹಾಗೆ ಕೇರ್ ಕೂಡ ಮಾಡ್ಬೇಕು. ಈ ಬೈವೋಲ್ಟಿನ್ ಹುಳುಗಳು ತುಂಬಾನೇ ಸೆನ್ಸಿಟಿವ್. ರೋಗಗಳು ಅಟ್ಯಾಕ್ ಆಗೋದು ತುಂಬಾ ಬೇಗ. ಸಾಕಾಣಿಕೆ ಮನೆಯಲ್ಲಿ ಟೆಂಪರೇಚರ್, ತೇವಾಂಶ ಎಲ್ಲವನ್ನೂ ಪರ್ಫೆಕ್ಟ್ ಆಗಿ ಮೇಂಟೈನ್ ಮಾಡ್ಲೇಬೇಕು. ಅಷ್ಟೇ ಅಲ್ಲ, ಇದಕ್ಕೆ ಕೊಡೋ ಎಲೆಗಳು ಕೂಡ ಟಾಪ್ ಕ್ವಾಲಿಟಿ ಇರಬೇಕು. ಸ್ವಲ್ಪ ಮಿಸ್ ಆದ್ರೂ ಇಡೀ ಬೆಳೆನೇ ಹಾಳಾಗೋ ಚಾನ್ಸ್ ಇರುತ್ತೆ. ಹುಷಾರಾಗಿರ್ಬೇಕು. ಓಕೆ, ಈಗ ಎರಡೂ ತಳಿಗಳನ್ನ ನೇರ ನಿಲ್ಸಿ ಕಂಪೇರ್ ಮಾಡೋಣ. ಬೆಲೆಗೂ ವಾಸ್ತವಕ್ಕೂ ಇರೋ ಗ್ಯಾಪ್ ಎಷ್ಟಿದೆ ಅಂತ ನೋಡೇ ಬಿಡೋಣ. ಕ್ವಾಲಿಟಿ ಮ್ಯಾಟರ್ಸ್ಗೆ ಬಂದ್ರೆ ಇಲ್ಲಿ ಬೈವೋಲ್ಟಿನ್ ಕ್ಲಿಯರ್ ವಿನ. ಅದರ ಗೂಡುಗಳು ಸೈಜ್ನಲ್ಲಿ ದೊಡ್ಡದು, ಒಂದೇ ರೀತಿ ಇರುತ್ತೆ ಮತ್ತು ಏಕ್ದಮ್ ಹಾಲು ಬಿಳುಪು. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಹುಳುಗಳು ಬದುಕಿ ಉಳಿಯೋ ರೇಟ್ ನೋಡಿದ್ರೆ ಕ್ರಾಸ್ ಬ್ರೀಡ್ ಮುಂದಿದೆ. ಅಂದ್ರೆ ಬೆಳೆ ಹಾಳಾಗೋ ರಿಸ್ಕ್ ಕ್ರಾಸ್ ಬ್ರೀಡ್ನಲ್ಲಿ ತುಂಬಾನೇ ಕಡಿಮೆ. ಈಗ ಮಾರ್ಕೆಟ್ ರೇಟ್ ನೋಡಿ. ಅಪ್ಪಬ್ಬಾ, ಬೆಲೆಯಲ್ಲಿ ಎಷ್ಟು ದೊಡ್ಡ ಡಿಫ್ರೆನ್ಸ್ ಇದೆ ನೋಡಿ. ಬೈವೋಲ್ಟಿನ್ ಗೂಡುಗಳಿಗೆ ಸಿಗೋ ಪ್ರೀಮಿಯಂ ರೇಟ್ ಇದೆಯಲ್ಲ, ಅದು ನಿಜಕ್ಕೂ ಸಖತ್ ಅಟ್ರಾಕ್ಟಿವ್. ಅಂದ್ರೆ 1 ಕೆಜಿಗೆ ಸುಮಾರು 250 ರೂಪಾಯಿ ಹೆಚ್ಚಿಗೆ ಸಿಗೋ ಸಾಧ್ಯತೆ ಇದೆ. ಆದ್ರೆ ಈ ಅಟ್ರಾಕ್ಟಿವ್ ರೇಟ್ ಒಂದೇ ಎಲ್ಲಾನೂ ಅಲ್ಲ. ಕಾಯಿನ್ನ ಇನ್ನೊಂದ್ ಸೈಡ್ ಕೂಡ ನೋಡ್ಬೇಕಲ್ವಾ? ಬೈವೋಲ್ಟಿನ್ ಬೆಳೆಯೋಕೆ ಆಗೋ ಖರ್ಚು ಜಾಸ್ತಿ, ಅದರಲ್ಲಿರೋ ರಿಸ್ಕ್ ಕೂಡ ಜಾಸ್ತಿ. ಅದೇ ಕ್ರಾಸ್ ಬ್ರೀಡ್ ನೋಡಿ, ಕಡಿಮೆ ಖರ್ಚು, ಕಡಿಮೆ ರಿಸ್ಕ್, ಸ್ಟೇಬಲ್ ಆದಾಯ. ಇದೇ ನೋಡಿ ಇವೆರಡರ ನಡುವೆ ಇರೋ ಅಸಲಿ ವ್ಯತ್ಯಾಸ. ಹಾಗಾದ್ರೆ ಇಷ್ಟೆಲ್ಲ ನೋಡಿದ್ಮೇಲೆ ಒಬ್ಬ ರೈತ ತನ್ನ ಪರಿಸ್ಥಿತಿಗೆ ಯಾವುದು ಸರಿ ಅಂತ ಹೇಗ್ ಡಿಸೈಡ್ ಮಾಡ್ಬೇಕು? ಬನ್ನಿ, ಫೈನಲ್ ಡಿಸಿಷನ್ ಕಡೆಗೆ ಹೋಗೋಣ. ನೋಡಿ, ಒಂದು ಕ್ಲಿಯರ್ ಗೈಡ್ಲೈನ್ ಇದೆ. ಒಂದು ವೇಳೆ ನಿಮ್ ಹತ್ರ ಸಾಮಾನ್ಯ ಸಾಕಾಣಿಕೆ ಮನೆ ಇದ್ರೆ, ಹವಾಮಾನ ಹೆಚ್ಚು ಕಡಿಮೆ ಆಗ್ತಾ ಇದ್ದೆ ಮತ್ತು ಒಂದು ಸ್ಟೇಬಲ್ ಇನ್ಕಮ್ ಬೇಕು ಅಂದ್ರೆ ಕ್ರಾಸ್ ಬ್ರೀಡ್ ಬೆಸ್ಟ್ ಚಾಯ್ಸ್. ಆದ್ರೆ ನಿಮ್ ಹತ್ರ ಕಂಟ್ರೋಲ್ಡ್ ವಾತಾವರಣ ಇರೋ ಶೆಡ್ ಇದ್ರೆ, ಟಾಪ್ ಕ್ವಾಲಿಟಿ ಹಿಪ್ನೇರ್ಲೆ ತೋಟ ಇದ್ರೆ ಮತ್ತೆ ಟೆಕ್ನಿಕಲ್ ನಾಲೆಜ್ ಕೂಡ ಇದ್ರೆ ಖಂಡಿತ ಬೈವೋಲ್ಟಿನ್ ಟ್ರೈ ಮಾಡಿ ಹೆಚ್ಚು ಲಾಭ ಮಾಡಬಹುದು. ಕೊನೆಗೆ ಒಂದು ಇಂಪಾರ್ಟೆಂಟ್ ವಿಷಯ, ಯಾವ ತಳಿನೇ ಆಯ್ಕೆ ಮಾಡ್ಕೊಳ್ಳಿ, ಸಕ್ಸಸ್ ಆಗೋಕೆ ಕೆಲವು ಬೇಸಿಕ್ ರೂಲ್ಸ್ಗಳನ್ನ ಫಾಲೋ ಮಾಡ್ಲೇಬೇಕು. ಯಾವಾಗ್ಲೂ ಗವರ್ಮೆಂಟ್ ಸರ್ಟಿಫೈಡ್ ಮೊಟ್ಟೆಗಳನ್ನೇ ಯೂಸ್ ಮಾಡಿ. ಮತ್ತೆ ನಿಮ್ಮ ಲೋಕಲ್ ಸೆರಿಕಲ್ಚರ್ ಆಫೀಸರ್ ಹತ್ರ ಗೈಡೆನ್ಸ್ ತಗೊಳ್ಳೋದನ್ನ ಮರಿಬೇಡಿ. ನೆನ್ಪಿರ್ಲಿ, ಒಬ್ಬರ ಫಾರ್ಮುಲಾ ಇನ್ನೊಬ್ರಿಗೆ ವರ್ಕ್ ಆಗಲ್ಲ. ಕೊನೆಯದಾಗಿ ಹೇಳೋದಾದ್ರೆ, ರೇಷ್ಮೆ ಕೃಷಿಯಲ್ಲಿ ಲಾಭದ ಫಾರ್ಮುಲಾ ತುಂಬಾನೇ ಸಿಂಪಲ್. ಸರಿಯಾದ ತಳಿ ಪ್ಲಸ್ ಅದಕ್ಕೆ ಬೇಕಾದ ಸರಿಯಾದ ಪರಿಸ್ಥಿತಿ ಪ್ಲಸ್ ರೈತರ ಸರಿಯಾದ ನಿರ್ಧಾರ. ಇವಿಷ್ಟು ಸೇರಿದ್ರೆ ಲಾಭ ಗ್ಯಾರಂಟಿ. ಹಾಗಾದ್ರೆ ನಿಮ್ಮ ಜಮೀನಿಗೆ, ನಿಮ್ಮ ಗುರಿಗೆ ಯಾವುದು ಸರಿಯಾದ ತಳಿ? ಯೋಚನೆ ಮಾಡಿ ಸರಿಯಾದ ನಿರ್ಧಾರ ತಗೊಳ್ಳಿ.